ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8:30 ಆಯಿತು. ಹಾಗೆ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಒಳಗಡೆ ಬಂದೆ ನೋಡಿ. ಈಗ ಚಹಾ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ಚಹಾ ಇಟ್ಕೊಂಡಿದ್ದೀನಿ. ಚಹಾ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ರೊಟ್ಟಿ ಮಾಡಬೇಕು. ಇವತ್ತು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಈಗ ಅಕ್ಕಿ ಐಟಮ್ ಎಲ್ಲ ಬಿಟ್ಬಿಡ್ಬೇಕಂತ ಮಾಡಿದ್ದೀನಿ. ಆದರೂ ಒಂದೊಂದು ದಿನ ಮಾಡಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಇದನ್ನು ಕಡಿಮೆ ಮಾಡಬೇಕಂತ ಇದ್ದೀನಿ. ತುಂಬ ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಹೀಗಾಗಿ ಏನು ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಆಯಾಸ, ಸುಸ್ತು ಎಲ್ಲ ತುಂಬಾ ಆಗ್ತಾಯಿದೆ. ಈಗ ಬಿಡಬೇಕಂತ ಇದ್ದೀನಿ, ನೋಡೋಣ. ಈಗ ನೋಡಿ, ಚಹಾ ಮಾಡಿಕೊಂಡೆ. ಹಾಗೆ ಹೊರಗಡೆ ಒಂದು ಸಲ ನಿಮಗೆಲ್ಲ ತೋರಿಸೋಣ ಅಂತ ಹೊರಗಡೆ ಬಂದಿದ್ದೀನಿ ನೋಡಿ. ಎಲ್ಲ ನೋಡಿ, ರಂಗೋಲಿ ಎಲ್ಲ ಹಾಕಾಯಿತು ನೋಡಿ. ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ಮಾಡಿಕೊಂಡೆ ನೋಡಿ. ಹಸಿರು ಹಸಿರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ನೋಡಿ, ಈ ಥರ ಕಸ ಎಲ್ಲ ಹೊಡೆದಿದ್ದೀನಿ ನೋಡಿ. ಈ ಥರ ಇದೆ ಮನೆ ವಾತಾವರಣ. ಈಗ ನೋಡಿ, ರೊಟ್ಟಿ ಮಾಡಬೇಕಂತ ಹೇಳಿ ಜಿಗುಟು ಮಾಡ್ಕೊಳ್ಳಿಕ್ಕೆ ಒಲೆ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರಿಗೆ ಒಂದು ಬಟ್ಟಲಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ. ಈಗ ಹಿಟ್ಟು ಸಾಣಿಗೆಗೆ ಹಾಕ್ಕೊಂಡು ಆಮೇಲೆ ಜಿಗುಟನ್ನು ಮಾಡ್ಕೋಬೇಕು ನೋಡಿ. ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗಷ್ಟೇ. ಈಗ ಸಾಣಿಸ್ಕೋತಾ ಇದ್ದೀನಿ ಹಿಟ್ಟನ್ನು. ಸಾಣಿಸ್ಬಿಟ್ಟು ಆಮೇಲೆ ಜಿಗುಟನ್ನು ಮಾಡ್ಕೋತೀನಿ. ಮಾಡಿಕೊಂಡು ಒಂದು 5-6 ರೊಟ್ಟಿ ಮಾಡಬೇಕಂತ ಇದ್ದೀನಿ ನೋಡಿ. 5-6 ಮಾಡಿದರೆ ಒಂದು ದಿನಕ್ಕೆ ಸರಿ ಹೋಗುತ್ತೆ. ಹಿಟ್ಟು ಕೂಡ ಜಾಸ್ತಿ ಇಲ್ಲ, ಅದು ಜೋಳದ ಹಿಟ್ಟು ಸ್ವಲ್ಪನೇ ಇದೆ. ಮತ್ತು ಜೋಳ ತಂದು ಬೀಸ್ಕೋಬೇಕು. ಈ ಸಲ ರಾಗಿ ಮತ್ತು ಜೋಳ ಎರಡು ಮಿಕ್ಸ್ ಮಾಡಿಕೊಂಡು ಬೀಸ್ಕೊಂಬರ್ಬೇಕಂತ ಇದ್ದೀನಿ. ನೋಡಬೇಕು, ಒಂದು ಎರಡು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ. ಜಿಗುಟಾಯಿತು ನೋಡಿ. ಅದನ್ನು ಈಗ ಸ್ವಲ್ಪ ಆರಬೇಕು. ಆರಿದ ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆಮೇಲೆ ರೊಟ್ಟಿ ಬಡ್ಕೋಬೇಕು. ಯಾರ್ಯಾರು ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಪ್ರತಿ ಮನೆಯಲ್ಲೂ ರೊಟ್ಟಿ ಮಾಡೇ ಮಾಡ್ತಾರೆ. ಆದರೆ ಬೇರೆ ಕಡೆ ಎಲ್ಲ ಮಾಡೋದು ತುಂಬ ಅಪರೂಪ. ಅವರಿಗೆ ಒಂದೊಂದು ಕಡೆ ರಾಗಿ ಮುದ್ದೆ ಮಾಡ್ತಾರೆ, ಒಂದೊಂದು ಕಡೆ ರಾಗಿ ಗಂಜಿ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಡುಗೆಗಳು. ಒಂದೊಂದು ಕಡೆ ಅಂತೂ ಬರೀ ಅನ್ನ ಅಷ್ಟೇ ಮಾಡ್ತಾರೆ. ನಮ್ಮ ಕರಾವಳಿ ಸೈಡಂತೂ ಅನ್ನನೇ ಜಾಸ್ತಿ. ಮತ್ತು ಈ ಕುಚ್ಚಲಕ್ಕಿ ಗಂಜಿ ಮಾಡ್ತಾರೆ ಜಾಸ್ತಿಯಾಗಿ. ಅಲ್ಲಿ ವಾತಾವರಣಕ್ಕೆ ಗಂಜಿ ಬೇಕೇ ಬೇಕು. ಯಾಕಂದರೆ ನೀರಿನ ಪದಾರ್ಥ ಜಾಸ್ತಿ ಬೇಕಾಗತ್ತೆ ಅಲ್ಲಿ. ಯಾಕಂದರೆ ತುಂಬ ಸೆಕೆ ಇರುತ್ತೆ. ಸಮುದ್ರ ಸೈಡ್ ಅಲ್ವಾ, ಹೀಗಾಗಿ ತುಂಬಾ ಸೆಕೆ ಇರುತ್ತೆ. ಅಲ್ಲಿ ಗಂಜಿ ಬೇಕಾಗತ್ತೆ. ಗಂಜಿ ಇಲ್ಲ ಅಂದರೆ ನಡೆಯೋದಿಲ್ಲ. ಹೀಗೆ ಒಂದೊಂದು ಕಡೆ ಒಂದೊಂದು ಅಡುಗೆಗಳು. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಕಡೆ ರೊಟ್ಟಿನೇ, ರೊಟ್ಟಿ ಚಪಾತಿ ಬೇಕೇ ಬೇಕು. ಆಮೇಲೆ ಈ ಬೆಂಗಳೂರು ಸೈಡೆಲ್ಲ ಆ ಕಡೆ ಎಲ್ಲ ರಾಗಿ ಮುದ್ದೆ ಜಾಸ್ತಿ.
ಒಂದೊಂದು ಕಡೆ ರಾಗಿ ಗಂಜಿ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಅಡುಗೆಗಳು ಅವರವರಿಗೆ ಅದರಲ್ಲಿ ಅವರು ಹೊಂದಿಕೊಂಡಿರ್ತಾರೆ. ಅವ್ರಿಗೆ ಅದು ಬೇಕೇ ಬೇಕು. ನಮಗೆ ರಾಗಿ ಮುದ್ದೆ ಸರಿ ಹೋಗಲ್ಲ. ಮಾಡಿದರೂ ಕೂಡ ನಮಗೆ ಅದು ರಾಗಿ ಮುದ್ದೆ ತಿನ್ನೋದಕ್ಕೆ ಆಗಲ್ಲ. ನಮಗೆ ರೂಢಿ ಇಲ್ಲ ಅದು. ಹೀಗಾಗಿ ನಾವು ಇಲ್ಲಿ ರಾಗಿ ಮುದ್ದೆ ಮಾಡೋದಂತೂ ಇಲ್ಲ. ಯಾವಾಗಾದ್ರೂ ಅಪರೂಪ ಬೇಕನ್ಸಿದ್ರೆ ಮಾಡಿದರೂ ಕೂಡ ತಿನ್ನೋಕ್ಕಾಗಲ್ಲ ನಮಗೆ ರಾಗಿ ಮುದ್ದೆ. ನಾವು ರೊಟ್ಟಿನೇ ಜಾಸ್ತಿ ಮಾಡೋದು. ನಿಮ್ಮ ಕಡೆ ಎಲ್ಲ ಏನು ಮಾಡ್ತೀರಾ ಕಮೆಂಟ್ ಮಾಡಿ. ಈಗ ನೋಡಿ ಜೋಳದ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸರಿಯಾದ ಹದಕ್ಕೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಮೆತ್ತಗೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಒಂದು ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ರೊಟ್ಟಿನ ತಟ್ಟಬೇಕು. ಅದು ರೊಟ್ಟಿ ತಟ್ಟೋದಕ್ಕೂ ಅದು ಪ್ರಾಕ್ಟೀಸ್ ಇರಬೇಕು. ಎಲ್ಲರಿಗೂ ತಟ್ಟೋದಕ್ಕೆ ಆಗೋದಿಲ್ಲ. ಅಂಚೆಲ್ಲ ಒಡೆದು ಬಿಡುತ್ತೆ. ಸರಿಯಾಗಿ ಹದನೂ ಸರಿಯಾಗಿ ಮಾಡಿರಬೇಕು. ಹಿಟ್ಟಿನ ಹದನೂ ಕರೆಕ್ಟಾಗಿರಬೇಕು. ಅಂದರೆ ಮಾತ್ರ ರೊಟ್ಟಿಗಳು ಚೆನ್ನಾಗಿ ಬರುತ್ತವೆ. ನಾನು ಫಸ್ಟೆಲ್ಲ ನಮಗೆ ಮದುವೆಯಾದಾಗ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಕರಾವಳಿ ಸೈಡು. ಹೀಗಾಗಿ ನಮಗೆ ರೊಟ್ಟಿ ಅಂದ್ರೇ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ಕಲಿತಾ ಈಗ ಮಾಡ್ತಾ ಇದ್ದೀವಿ. ಒಂದೇ ಸಲ ಮಾಡೋದಕ್ಕೆ ಬರೋದಿಲ್ಲ. ಸ್ವಲ್ಪ ದಿನ ರೂಢಿ ಮಾಡ್ಕೋಬೇಕು. ಆಮೇಲೆ ಗೊತ್ತಾಗತ್ತೆ. ಈ ಕಡೆ ಜನ ಅಂದರೆ ಹಾಗಲ್ಲ. ಹುಟ್ಟಿಯಿಂದನೇ ಅವರು ರೊಟ್ಟಿ ಮಾಡಿ ಗೊತ್ತಿರುತ್ತೆ. ಅವರಿಗಂತೂ ಪಟ 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 ಅಂತ ಮಾಡ್ತಾರೆ. ಎಷ್ಟು ತೆಳ್ಳಗೆ ಬೇಕಾದರೂ ರೊಟ್ಟಿ ಮಾಡ್ತಾರೆ ಅವರು. ಆದರೆ ನಮಗೆ ಆ ಥರ ಅಷ್ಟು ಚೆನ್ನಾಗಿ ಮಾಡೋದಕ್ಕಂತೂ ಬರಲ್ಲ ನಮಗೆ. ಪರವಾಗಿಲ್ಲ, ಒಂದು ಹದಕ್ಕೆ ಮಾಡ್ತೀವಿ. ಆದರೆ ಅತಿ ತೆಳ್ಳಗೆ ಮಾಡೋದಕ್ಕೆ ಬರಲ್ಲ ನಮಗೆ. ಸೆಕೆ ಅಂತ ನೋಡಿ ಬಾಗಿಲು ತೆಗೆದಿದ್ದೀನಿ. ಸಿಕ್ಕಾಪಟ್ಟೆ ಸೆಕೆ. ಗ್ಯಾಸ್ ಹತ್ರ ನಿಲ್ಲೋದಕ್ಕೆ ಆಗಲ್ಲ. ಬೆಳಿಗ್ಗೆನೇ ಇಷ್ಟೊಂದು ಸೆಕೆ ಆಗ್ತಾಯಿದೆ ನೋಡಿ. ಯಾವಾಗ ಈ ಸೆಕೆಗಾಲ ಕಳೆಯುತ್ತೋ ಅನಿಸ್ಬಿಟ್ಟಿದೆ. ಈ ಸಲ ಅಂತೂ ಅಷ್ಟು ಬೇಜಾರಾಗಿಬಿಟ್ಟಿದೆ. ನಿಂತರೂ ಸಮಾಧಾನ ಇಲ್ಲ, ಕುಂತರೂ ಸಮಾಧಾನ ಇಲ್ಲ. ಅಷ್ಟು ಸೆಕೆ ಆಗ್ತಾಯಿದೆ. ತಣ್ಣೀರೇ ಸ್ನಾನ ಮಾಡಿದರೂ ಕೂಡ ಸೆಕೆ ಹೋಗಲ್ಲ. ಈ ಸಲ ಅಂತೂ ತುಂಬಾ ಸೆಕೆ ಇದೆ. ಈಗ ನೋಡಿ ರೊಟ್ಟಿ ತಟ್ಟಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ನೀರು ಹಚ್ಕೊಂಡಿದ್ದೀನಿ. ಒಂದು ಸಣ್ಣ ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ಅದರಿಂದ ನೀರು ಹಚ್ಕೋಬೇಕು. ನೀರು ಹಚ್ಚಿ ಅದು ಒಂದು ಸೈಡ್ ಬೆಂದ ಮೇಲೆ ಉಲ್ಟಾ ಹಾಕಿ ಒಂದು ಬಟ್ಟೆ ತೊಗೊಂಡು ಒತ್ತಬೇಕು. ನನಗೆ ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಕರೆಕ್ಟಾಗಿ ನಿಮ್ಗೆ ತೋರಿಸೋ ಥರ ಟ್ರೈಪಾಡ್ ತಂದಿದ್ದೀನಿ. ಆದರೆ ಕರೆಕ್ಟಾಗಿ ತೋರಿಸೋ ಥರ ಮಾಡೋದಕ್ಕೆ ಆಗಲ್ಲ. ಅದರಲ್ಲಿ ತುಂಬ ಚಿಕ್ಕದಾಗಿದೆ ಅದು ಟ್ರೈಪಾಡು. ಹೀಗಾಗಿ ಮತ್ತೆ ಬೇರೆ ಒಂದು ತೊಗೋಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸಕ್ಸಸ್ ಆಯಿತು ಅಂದರೆ ಇನ್ನೊಂದು ತೊಗೋಬಹುದು. ಸುಮ್ಮನೆ ತೊಗೊಂಡು ಸುಮ್ಮನೆ ವೇಸ್ಟ್ ದುಡ್ಡು ಹಾಕೋದಕ್ಕಿಂತ ಅಂತ ಹೇಳಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡು, ಈ ಚಾನಲ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ನೋಡಬೇಕು. ಈಗ ನೋಡಿ ಈ ಥರ ಬಟ್ಟೆ ತೊಗೊಂಡು ಒತ್ತಬೇಕು. ಅಂದರೆ ಒಂದೊಂದು ಉಬ್ಬುತ್ತೆ, ಒಂದೊಂದು ಉಬ್ಬಲ್ಲ. ಉಬ್ಬಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ತಟ್ತಾ ಇದ್ದೀನಿ ಮತ್ತೆ ರೊಟ್ಟಿ. ಹಾಗೆ ನೀವು ರೊಟ್ಟಿ ಶಬ್ದ ಕೇಳಲಿ ಅಂತ ಹೇಳಿ ನಾನು ಸೌಂಡ್ ತೆಗೆದಿಲ್ಲ. ನೋಡಿ ಈ ಥರ ಒತ್ತಬೇಕಾಗತ್ತೆ. ನೋಡಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಫಸ್ಟ್ ರೊಟ್ಟಿ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು. ಈಗ ಸೆಕೆಂಡ್ ಟೈಮ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿದೆ. ಈ ಥರ ನೀರು ಹಚ್ಚಬೇಕು. ನೀರು ಹಚ್ಚಿದರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬರಲ್ಲ. ಯಾಕಂದರೆ ನಾವು ತಟ್ಟುವಾಗ ಹಿಟ್ಟೆಲ್ಲ ಹತ್ತಿರುತ್ತಲ್ವ. ಹೀಗಾಗಿ ಆ ಹಿಟ್ಟು ಹೋಗೋದಕ್ಕೋಸ್ಕರ ನಾವು ಬಟ್ಟೆ ತಗೊಂಡು ನೀರಲ್ಲಿ ನೆನೆಸಿ ಅದನ್ನು ಹಚ್ಚಬೇಕಾಗತ್ತೆ. ರೊಟ್ಟಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಕಡೆ ಜನ ಎಲ್ಲ ರೊಟ್ಟಿ ತಿಂದೇ ಎಷ್ಟು ಗಟ್ಟಿಮುಟ್ಟಾಗಿರ್ತಾರೆ. ಉತ್ತರ ಕರ್ನಾಟಕದ
ಜನ ಖಡಕ್ ರೊಟ್ಟಿ ತಿಂದು ಖಾರ ತಿಂದು ಮೆಣಸಿನ ಖಾರ ತಿಂದು ತುಂಬಾ ಗಟ್ಟಿ ಇರ್ತಾರೆ ಜನ. ಈ ಕಡೆಯವರೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದ ಕೆಲಸ ಮಾಡಿ ಎಷ್ಟು ಗಟ್ಟಿಯಾಗಿರ್ತಾರೆ ಅವರು, ಅಷ್ಟು ಆರೋಗ್ಯವಂತರು ಇರ್ತಾರೆ. ರೊಟ್ಟಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಈ ಥರ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಈಗ ಮತ್ತೆ ಹಾಕ್ಕೊಂಡಿದ್ದೀನಿ ರೊಟ್ಟಿ. ಅಡುಗೆಗಳಲ್ಲಿ ನಾನಾ ಥರ ಅಡುಗೆಗಳಿದೆ, ಎಲ್ಲನೂ ನಾವು ಕಲ್ತ್ಕೊಂಡ್ರೆ ಒಳ್ಳೆಯದು. ನಮಗೆ ಬೇಕಾದಾಗ ಎಲ್ಲನೂ ಮಾಡಿ ತಿನ್ಬೋದು. ಬೇಜಾರಾದಾಗ ಒಂದಲ್ಲ ಒಂದು ಬಿಟ್ಟು ಇನ್ನೊಂದನ್ನು ಮಾಡಿ ತಿನ್ಬೋದು. ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿ ತಿನ್ನಬೇಕು. ಒಂದೇ ಥರ ತಿಂದರೆ ಬೇಜಾರಾಗುತ್ತೆ, ಅದಕ್ಕೆ ಬೇರೆ ಬೇರೆ ಥರ ತಿಂದರೆ ಒಳ್ಳೆಯದು. ಈಗ ನೋಡಿ ತಡ್ತಾ ಇದ್ದೀನಿ. ರೊಟ್ಟಿ ಮಾಡುವಾಗ ನಮ್ಮ ಬಾಡಿ ಕೂಡ ಎಕ್ಸಸೈಜ್ ಆಗುತ್ತೆ, ತುಂಬ ಚೆನ್ನಾಗಿ ಎಕ್ಸಸೈಜ್ ಆಗುತ್ತೆ. ಇಡೀ ದೇಹನೂ ಎಕ್ಸಸೈಜ್ ಆಗುತ್ತೆ. ನೋಡಿ ಕೈಯಂತೂ ಗಟ್ಟಿಗಳಾಗ್ತವೆ. ರೊಟ್ಟಿ ಬಡ್ದವ್ರ ಕೈಯಂತೂ ತುಂಬ ಗಟ್ಟಿ ಇರುತ್ತವೆ. ನಾವಂತೂ ಯಾವಾಗಲಾದರೂ ಒಂದು ಸಲ ಮಾಡ್ತೀವಿ, ಡೈಲಿ ಅಂತೂ ಮಾಡಲ್ಲ. ಡೈಲಿ ಮಾಡಿದರೆ ತುಂಬ ಒಳ್ಳೆಯದು. ಇದರಲ್ಲಿ ಒಂದು 2-3 ಥರ ಪಲ್ಯಗಳು ಇರಬೇಕು, ಅಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಪಲ್ಯ ಆದರೆ ಅಷ್ಟು ಚೆನ್ನಾಗಿರೋಲ್ಲ. ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಹಾಗೆಯೇ ಗುರೆಳ್ಳ ಪುಡಿ, ಚಟ್ನಿ ಪುಡಿಗಳು, ಗಟ್ಟಿ ಮೊಸರು, ಈ ಥರ ಎಲ್ಲ ಇರಬೇಕು ರೊಟ್ಟಿ ಜೊತೆ. ತುಂಬ ಚೆನ್ನಾಗಿರುತ್ತೆ. ಅನ್ನನೇ ಬೇಡ ಊಟ ಮಾಡೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ರೊಟ್ಟಿ ಊಟ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನ್ ವೆಜ್ಜು, ಚಿಕನ್ನು, ಮಟನ್ನು ಇದರಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಫಿಶ್ ಇದರಲ್ಲಿ ಅಷ್ಟು ಚೆನ್ನಾಗಿರೋಲ್ಲ, ಆದರೆ ಚಿಕನ್ನು ಮಟನ್ನು ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಕಾಂಬಿನೇಷನ್ನು. ಈಗ ನೋಡಿ ರೊಟ್ಟಿ ಎಲ್ಲ ಮುಗೀತು, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ರೊಟ್ಟಿ ಮಾಡಿದಾಗ ಎಲ್ಲ ನಮ್ಮ ಬರ್ಷನ್ ಕಟ್ಟೆ ಎಲ್ಲ ಗಲೀಜಾಗಿರುತ್ತೆ, ಎಲ್ಲ ಹಿಟ್ಟು ಅಲ್ಲಲ್ಲಿ ಹತ್ತಿ ಅದನ್ನು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ರೊಟ್ಟಿ ಮಾಡೋದು, ಮತ್ತು ಗ್ಯಾಸ್ ಕೂಡ ತುಂಬ ಜಾಸ್ತಿ ಖಾಲಿ ಆಗುತ್ತೆ ಇದಕ್ಕೆ ರೊಟ್ಟಿ ಮಾಡೋದಕ್ಕೆ. ಈಗ ಗ್ಯಾಸಿಂದ ಅಭಾವನೆ ತುಂಬ ಜಾಸ್ತಿ ಆಗಿದೆ. ಈಗ ನೋಡಿ ರೊಟ್ಟಿಗಳು ಆಯಿತು. ನೋಡಿ ಒಂದು 5-6 ರೊಟ್ಟಿ ಮಾಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.